ಕನ್ನಡ 9 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ರಕ್ಷಿತಾ. ನಮ್ಮ ಶಿವಮೊಗ್ಗದ ತಿಲಕ್ ನಗರದ ರಾಘವೇಂದ್ರ ಸ್ವಾಮಿ ಮಠದ ಪುರೋಹಿತರಾಗಿರುವ ಪವನ್ ಎಂಬುವವರು ನಮ್ಮ ಶಿವಮೊಗ್ಗದಿಂದ ಮಂತ್ರಾಲಯದ ರಾಯರ ದರ್ಶನಕ್ಕೆ ಹೊರಟಿರುತ್ತಾರೆ. ಇವರ ಪಾದಯಾತ್ರೆ ಹರಕೆಯು ಇಂದು ಬೆಳಗ್ಗೆ 12 ಗಂಟೆಗೆ ಪ್ರಾರಂಭವಾಗಲಿದ್ದು, ಸಮಸ್ತ ನಾಡಿನ ಜನತೆಗೆ ಆರೋಗ್ಯ ದೊರಕಿಸುವ ಉದ್ದೇಶದಿಂದ ಈ ಯಾತ್ರೆಯನ್ನು ನಡೆಸುತ್ತಿದ್ದಾರೆ. ಮಂತ್ರಾಲಯದಿಂದ ದರ್ಶನ ಮುಗಿಸಿಕೊಂಡು ರೈಲು ಮಾರ್ಗದಲ್ಲಿ ಕಾಶಿ ಯಾತ್ರೆಯನ್ನು ಹಾಗೂ ರಾಜಸ್ಥಾನದ ದೇವಿಯ ದರ್ಶನವನ್ನು ಪಡೆಯಲಿದ್ದಾರೆ. ಇವರ ಈ ಪ್ರಯಾಣವು ಸುಖಕರವಾಗಿರಲಿ ಎಂದು ಪ್ರಾರ್ಥಿಸೋಣ. ಇದೇ ಇಂದಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತೀರಿ ಕನ್ನಡ 9 ನ್ಯೂಸ್. ಧನ್ಯವಾದಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ಚ ತವತಂ ಕಲ್ಪವೃಕ್ಷಾಯ ಮಾತಂ ಕಮಲೇನ್ ಹೇ. ಇವತ್ತಿನ ದಿನದ ಗುರುವಾರ ದಿನ ಇವತ್ತು ಶಿವಮೊಗ್ಗದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಪಾದಯಾತ್ರೆ ಮಾಡ್ತಾ ಇರೋಂಥ ಕಾರಣ ಏಕೆಂದರೆ ಸಮಸ್ತ ನಾಡಿನ ಜನತೆಗೆ ಆರೋಗ್ಯ ಸಿಗಲಿ ಅಂತ, ಹಾಗೆ ನನ್ನ ಬಂಧು ಮಿತ್ರರು ಹಾಗೆ ನನ್ನ ಆತ್ಮೀಯ ಗೆಳೆಯರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವರ ಕಷ್ಟನೆಲ್ಲ ಪರಿಹಾರ ಆಗಲಿ ಅಂತ ಗುರುರಾಯರಲ್ಲಿ ಹರಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋಗುತ್ತಿದ್ದೇನೆ. ಮಂತ್ರಾಲಯ ಪಾದಯಾತ್ರೆ ಮುಗಿಸ್ಕೊಂಡು ಅಲ್ಲಿಂದ ಕಾಶಿ ಯಾತ್ರೆಗೆ ಹೋಗ್ತಾಯಿದ್ದೀನಿ ಟ್ರೈನ್ ಮಾರ್ಗದಲ್ಲಿ. ಅಲ್ಲಿಂದ ಕಾಶಿ ದರ್ಶನ ಮಾಡಿಕೊಂಡು ಅಲ್ಲಿಂದ ರಾಜಸ್ಥಾನದಲ್ಲಿ 4-5 ದೇವಿಗಳ ದರ್ಶನ ಮಾಡಿಕೊಂಡು ಅಲ್ಲಿಂದ ಹಿಂತಿರುಗಿ ವಾಪಸ್ ಶಿವಮೊಗ್ಗಕ್ಕೆ ತೆರಳುತ್ತಿದ್ದೇನೆ.